ಬಹಳ ಜನ ನೀವು ಬಂದಿರ್ಲಿಲ್ಲ ಬಿಡಿ. ಮೊದಲೇ ನಿಮ್ ಗೌರ್ಮೆಂಟ್ ಇದ್ದಾಗ 10,000 ಕೊಡ್ತೀವಿ, ನೀವು ಕೂಡಲ ಸಂಗಮ ಮ್ಯಾಗ ಹಾನಿ ಮಾಡಿದ್ರಿ, ಅದನ್ನು ಕೊಡ್ಲಿಲ್ಲ. ಹಾನಿ ಮಾಡಿದೆ, ಕೂಡಲ ಸಂಗಮ ಹಾನಿ ಮಾಡಿ ಬೈದ್ರಿ. ನಾನು ನೀರಾವರಿಗೆ 5 ವರ್ಷದಲ್ಲಿ 50,000 ಕೋಟಿ ಅಲ್ಲ 64,000 ಕೋಟಿ ಖರ್ಚು ಮಾಡಿ. ಅಧ್ಯಕ್ಷರೇ, ನೀವು ಕೃಷ್ಣ ಕೊಡ್ತೀನಿ ಹೇಳಿದ್ರಿ ಸರ್, ಅಪರ ಕೃಷ್ಣ ಕೊಡ್ತೀನಿ ಹೇಳಿದ್ರಿ. ಆಗ ಇಲ್ಲ ವರ್ಷ ಮಾನ್ಯ ಮುಖ್ಯಮಂತ್ರಿ ಯಾರು ಸುಳ್ಳು ಹಾಕ್ರಿ ಹೇಳ್ತೀರಿ? ನೀವ ತೆಗೆದು ನೋಡ್ರಿ, ತೋರಿಸಿ ಸುಮ್ಮನೆ ಏನು ಅವ್ರು ಕಾಜೋಳಿ ಹೇಳ್ತಿದ್ರು ಅಂತ ನೀವ್ ಹೇಳ್ತಾ ಇದ್ದೀರಿ. ತೋರಿಸ್ರಿ ಅದನ್ನ, ಕೊಟ್ಟು ಕಳಿಸಿ. ಇದೆಲ್ಲ ಏನು ಸುಳ್ಳು ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಮಾತನಾಡಿ ಹೋಗುವ ಜನರಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸಭೆಗೆ ತಿಳಿಸುವುದೇನೆಂದರೆ, ಈ ಯೋಜನೆಯನ್ನು 519 ಮೀಟರ್ಗಳಿಂದ 524.256 ಮೀಟರ್ಗಳಿಗೆ ಹೆಚ್ಚಿಸಿದರೆ ನೀರು ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿದಾಗ ಒಟ್ಟಾರೆ 75,563 ಎಕರೆ ಭೂಮಿಯ ಅಗತ್ಯವಿದೆ. ಆದರೆ ಇದುವರೆಗೆ ಕೇವಲ 2,543 ಎಕರೆ ಭೂಮಿ ಮಾತ್ರ ಭೂಸ್ವಾಧೀನ ಆಗಿದೆ. ಇಲ್ಲಿವರೆಗೆ 2,543 ಎಕರೆ ಮಾತ್ರ ಉಳಿಕೆ 73,000 ಎಕರೆ ಭೂಮಿಯನ್ನು ಈಗ ಭೂಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ. ಬೊಮ್ಮಾಯಿಯವರ ಸರ್ಕಾರ 2 ಹಂತಗಳಲ್ಲಿ ಭೂಸ್ವಾಧೀನ ಮಾಡಿಕೊಳ್ಳಲು ತೀರ್ಮಾನಿಸಿತ್ತು. ಆದರೆ ನಮ್ಮ ಸರ್ಕಾರ ಒಂದೇ ಬಾರಿಗೆ ಭೂಸ್ವಾಧೀನ ಮಾಡಲು ಉದ್ದೇಶಿಸಿದೆ. 2 ಹಂತದ ಬದಲಿಗೆ ಒಂದೇ ಹಂತದಲ್ಲಿ ಈ ಯೋಜನೆಯನ್ನು ಜಾರಿ ಮಾಡುತ್ತೇವೆ. ಸಾಧ್ಯವಾದಷ್ಟು ಗೌಡ್ರ ಮೈಕ್ ಹಾಕೋರಿ ಮಾಡಿ ಮುಗಿಸುತ್ತೇವೆ. ಸಾಧ್ಯವಾದ ಒಪ್ಪಿಗೆಯ ಮೇಲೆ ಸರ್ ಭೂಮಿಯನ್ನು ರೈತರಿಂದ ಮಾತಾಡ್ತಾ ಇದ್ದಾರೆ, ಕೇಳಿ ಪಾಯಿಂಟ್ ಹೇಳ್ತಾ ಇದ್ದಾರೆ. ನಾವು ನಮ್ಮ ಕೆಲಸವನ್ನು ಮಾಡುತ್ತೇವೆ ಅಂದರೆ ಮುಖ್ಯಮಂತ್ರಿಗಳು ರಾಜಕಾರಣ ಮಾಡುವುದಲ್ಲ. 6,460 ಮನೆಗೆ ಹೋಗ್ತೀರಿ, ನಮಗೆ ಗೊತ್ತೈತಿ. ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಇದುವರೆಗೆ ತೀರ್ಪಿನ ಕುರಿತು ಗೆಜೆಟ್ ಪ್ರಕರಣ ಹೊರಡಿಸಿಲ್ಲ. ದಯವಿಟ್ಟು ರಾಜಕಾರಣ ಮಾಡಬೇಡಿ. ಗೆಜೆಟ್ ಪ್ರಕರಣ ಹೊರಡಿಸದೆ ದ್ರೋಹ ಮಾಡಿ. ಬಿಜೆಪಿ ಅಲ್ಲ, ಬೊಮ್ಮಾಯಿ ಅಲ್ಲ, ಗೋವಿಂದ ಕಾರವಾರ 2 ಭಾಗ ಮಾಡಲು ಸಿದ್ದರಾಮಯ್ಯ ಹುಬ್ಬಳ್ಳಿ ಧಾರವಾಡ ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಮುಖ್ಯಮಂತ್ರಿ ಮಾತಾಡ್ತಾರೆ. ಕೋನ್ ರೆಡ್ಡಿ ಸರ್ ಎಲ್ಲ ಸುಳ್ಳು ಹೇಳಿ ಹೋಗ್ತಾರ್ರಿ. ಮಾನ್ಯ ಅಧ್ಯಕ್ಷರೇ,